ಎಸ್ಎಸ್ಪಿಯಲ್ಲಿ 1ರಿಂದ 10ನೇ ತರಗತಿಯವರೆಗೆ ಪ್ರೀ ಮ್ಯಾಟ್ರಿಕ್ ಮತ್ತು 10ರ ನಂತರ ಅಂದರೆ ಪಿಯುಸಿ, ಐಟಿಐ, ಡಿಪ್ಲೊಮಾ, ಡಿಗ್ರಿ ಇವರಿಗೆಲ್ಲ ಪೋಸ್ಟ್ ಮ್ಯಾಟ್ರಿಕ್ ಎಂದು 2 ಪೋರ್ಟಲ್ಗಳನ್ನಾಗಿ ವಿಭಾಗಿಸಿದ್ದಾರೆ. ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಇದನ್ನು ನಾವು ಮೊದಲೇ ಹೇಳಿದಂತೆ 10ನೇ ತರಗತಿಯ ನಂತರ ಅಂದರೆ ಪಿಯುಸಿ, ಡಿಪ್ಲೊಮಾ, ಐಟಿಐ ಈ ವಿದ್ಯಾರ್ಥಿಗಳು ಅಪ್ಲೈ ಮಾಡಲು ಅರ್ಹರಾಗಿರುತ್ತಾರೆ. ಒಂದು ಬಾರಿ ಫ್ರೆಶ್ ಆಗಿ ಅಪ್ಲೈ ಮಾಡಿದ ಮೇಲೆ ನೀವು ನಂತರ ರಿನಿವಲ್ ಮಾಡಿಕೊಂಡು ಹೋಗಬಹುದು. ಒಂದು ವೇಳೆ ವಿದ್ಯಾಭ್ಯಾಸದ ಮಧ್ಯದಲ್ಲಿ ಅಂದರೆ ಹಿಂದೆ ನೀವು ಎಂದೂ ಅಪ್ಲೈ ಮಾಡಿಲ್ಲದಿದ್ದರೆ ಯಾವಾಗ ಬೇಕಾದರೂ ನೀವು ಫ್ರೆಶ್ ಆಗಿ ಅಪ್ಲೈ ಮಾಡಬಹುದಾಗಿದೆ. ಯಾವುದೇ ವರ್ಷದಲ್ಲಿ ನೀವು ರಿನಿವಲ್ ಮಾಡಿಸಲು ಮರೆತರೆ ಆ ವರ್ಷ ನಿಮಗೆ ಸ್ಕಾಲರ್ಶಿಪ್ ಸಿಗುವುದಿಲ್ಲ. ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಹಾಕಲು ಬೇಕಾಗುವ ಡಾಕ್ಯುಮೆಂಟ್ಗಳು: ಮೊದಲು ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ಮತ್ತು ಪೋಷಕರ ಆಧಾರ್ ಕಾರ್ಡ್. ಇದರ ಜೊತೆಗೆ ನಿಮ್ಮ ಮೊಬೈಲ್ ನಂಬರ್ ಹಾಗೂ ಇಮೇಲ್ ಐಡಿ ಬೇಕಾಗುತ್ತದೆ. ಇದಕ್ಕೆ OTP ಬರುವುದರಿಂದ ಪ್ರತಿ ವಿದ್ಯಾರ್ಥಿಗೂ ಪ್ರತ್ಯೇಕವಾದ ಮೊಬೈಲ್ ನಂಬರ್ ಹಾಗೂ ಇಮೇಲ್ ಐಡಿ ಬೇಕಾಗುತ್ತದೆ. ನಿಮ್ಮ ಕುಟುಂಬದಲ್ಲಿ ಇನ್ಯಾರಿಗಾದರೂ ನೀವು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿದ್ದರೆ ಅಂದರೆ ಅಣ್ಣ, ತಮ್ಮ, ಅಕ್ಕ, ತಂಗಿ ಹೀಗೆ ಯಾರಿಗಾದರೂ ಅಪ್ಲೈ ಮಾಡಿದ್ದರೆ ಅವರಿಗೆ ಬೇರೆಯದೇ ಮೊಬೈಲ್ ನಂಬರ್ ಹಾಗೂ ಇಮೇಲ್ ಐಡಿ ಬೇಕಾಗುತ್ತದೆ. ನಂತರ SSLC ರಿಜಿಸ್ಟರ್ ನಂಬರ್ ಕೇಳುತ್ತದೆ. ಅದಾದ ನಂತರ ಕ್ಯಾಸ್ಟ್ ಹಾಗೂ ಇನ್ಕಮ್ ಸರ್ಟಿಫಿಕೇಟ್ಗಳ RD ನಂಬರ್ಗಳನ್ನು ನಮೂದಿಸಬೇಕಾಗುತ್ತದೆ. ಕ್ಯಾಸ್ಟ್ ಹಾಗೂ ಇನ್ಕಮ್ ಸರ್ಟಿಫಿಕೇಟ್ಗಳ ಬಗ್ಗೆ ಹೆಚ್ಚಿನ ವಿವರ, ವ್ಯಾಲಿಡಿಟಿ, ರಿನಿವಲ್ ಇದರ ಬಗ್ಗೆ ತಿಳಿದುಕೊಳ್ಳಲು ನಾವು ಇದಕ್ಕೆಂದೇ ಮಾಡಿರುವ ಉದ್ಯೋಗಮಾಲೆಯ ತುಣುಕನ್ನು ವೀಕ್ಷಿಸಬಹುದು. ನಂತರ ಬೇಕಾಗುವ ಮಾಹಿತಿ ಎಂದರೆ ನಿಮ್ಮ ಕೋರ್ಸ್ನ ರಿಜಿಸ್ಟ್ರೇಷನ್ ನಂಬರ್ ಅಥವಾ ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ನಂಬರ್. ಇದು ಬಹಳ ಮುಖ್ಯವಾದ ಮಾಹಿತಿಯಾಗಿರುತ್ತದೆ. ಇದನ್ನು ನಿಮ್ಮ ಕಾಲೇಜ್ನವರು ಅಥವಾ ಯೂನಿವರ್ಸಿಟಿಯವರು SSP ಡಿಪಾರ್ಟ್ಮೆಂಟ್ಗೆ ಸಲ್ಲಿಸಬೇಕಾಗುತ್ತದೆ. ಇದಕ್ಕೆ ಸಾಕಷ್ಟು ಸಮಯ ಹಿಡಿಯುವುದರಿಂದ ಸ್ಕಾಲರ್ಶಿಪ್ ಪ್ರಕ್ರಿಯೆ ಶುರುವಾಗಿದ್ದರೂ ಸಹ ನೀವು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಲು ಸಾಧ್ಯವಾಗುವುದಿಲ್ಲ. ಏಕೆಂದರೆ ನೀವು ನಮೂದಿಸುವ ಈ ರಿಜಿಸ್ಟ್ರೇಷನ್ ನಂಬರ್ ಇದರಿಂದ ನಿಮ್ಮ ಸಂಪೂರ್ಣ ಮಾಹಿತಿ ಅಂದರೆ ನಿಮ್ಮ ಹೆಸರು, ನೀವು ಓದುತ್ತಿರುವ ಕೋರ್ಸ್ ಈ ಎಲ್ಲ ಮಾಹಿತಿಗಳು ಆಟೋಮೆಟಿಕ್ ಆಗಿ SSP ಪೋರ್ಟಲ್ನಲ್ಲಿ ಡಿಟೆಕ್ಟ್ ಆದಾಗ ಮಾತ್ರ ನೀವು ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಅನ್ನು ಮುಂದುವರಿಸಬಹುದು. ಇಲ್ಲದಿದ್ದರೆ ಅಪ್ಲಿಕೇಶನ್ ಅಲ್ಲಿಯೇ ನಿಂತು ಹೋಗುತ್ತದೆ. ಹಾಗಾಗಿ ನಮ್ಮಲ್ಲಿ ಅಪ್ಲೈ ಮಾಡಲು ಬರುವ ಎಲ್ಲ ವಿದ್ಯಾರ್ಥಿಗಳಿಗೂ ವಿನಂತಿಸಿಕೊಳ್ಳುವುದೇನೆಂದರೆ ದಯವಿಟ್ಟು ನಿಮ್ಮ ಕಾಲೇಜ್ ಅಥವಾ ಯೂನಿವರ್ಸಿಟಿಯವರಿಗೆ ಹೇಳಿಸಿ ಈ ರಿಜಿಸ್ಟ್ರೇಷನ್ ಸಂಖ್ಯೆಯನ್ನು SSP ಪೋರ್ಟಲ್ಗೆ ದಾಖಲು ಮಾಡಿಸಿದರೆ ಮಾತ್ರ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬಹುದು. ಇದಕ್ಕಾಗಿ ಕೆಲ ಸಮಯದವರೆಗೆ ದಯವಿಟ್ಟು ಕಾಯಿರಿ ಎಂದು ನಾವು ಎಲ್ಲರಿಗೂ ವಿನಂತಿಸಿಕೊಳ್ಳುತ್ತೇವೆ. ಈ ಕೋರ್ಸ್ ರಿಜಿಸ್ಟ್ರೇಷನ್ ನಂಬರ್ ಇದರ ಜೊತೆಗೆ ನೀವು CET ಮೂಲಕ ಸೀಟ್ ಪಡೆದಿದ್ದರೆ ಅಂದರೆ ನಿಮ್ಮ ಕೋರ್ಸ್ಗೆ CET ಅಗತ್ಯವಾಗಿದ್ದರೆ ಈ CET ನಂಬರ್ ಸಹ ಸ್ಕಾಲರ್ಶಿಪ್ ಪೋರ್ಟಲ್ನಲ್ಲಿ ನಮೂದಾಗಬೇಕಾಗಿರುತ್ತದೆ. ಅಂತಹ ವಿದ್ಯಾರ್ಥಿಗಳು ಈ 2 ಸಂಖ್ಯೆಯನ್ನು ಯೂನಿವರ್ಸಿಟಿಯಿಂದ SSP ಪೋರ್ಟಲ್ಗೆ ದಾಖಲಾಗುವುದನ್ನು ಖಾತರಿಪಡಿಸಬೇಕಾಗುತ್ತದೆ. ಇದರಲ್ಲಿ ಯಾವುದೇ ಒಂದು ನಂಬರ್ ದಾಖಲಾಗದಿದ್ದರೂ ನಿಮ್ಮ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಮುಂದುವರಿಯುವುದಿಲ್ಲ. PUC, ಡಿಪ್ಲೊಮಾ, ITI ಮಾಡುವ ವಿದ್ಯಾರ್ಥಿಗಳು ಈ ರಿಜಿಸ್ಟ್ರೇಷನ್ ನಂಬರ್ ಇದರ ಬದಲು SATS ನಂಬರ್ ಅನ್ನು ನೀಡಬೇಕಾಗುತ್ತದೆ. ಆದರೆ ಇಲ್ಲಿಯೂ ಸಹ ನಿಮ್ಮ SATS ನಂಬರ್ ಕಾಲೇಜ್ನ ಕಡೆಯಿಂದ SSP ಪೋರ್ಟಲ್ಗೆ ದಾಖಲು ಮಾಡಿರುವುದನ್ನು ಖಾತರಿಪಡಿಸಬೇಕಾಗುತ್ತದೆ. ಏಕೆಂದರೆ ಎಷ್ಟೋ ಬಾರಿ ಇದು ಆಟೋಮ್ಯಾಟಿಕ್ ಆಗಿ ಆಗಿರುವುದಿಲ್ಲ. ಮುಸ್ಲಿಂ, ಕ್ರಿಶ್ಚಿಯನ್ ಹಾಗೂ ಇತರೆ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳು NSP ID ಇದನ್ನು ಸಹ ನಮೂದಿಸಬೇಕಾಗುತ್ತದೆ. ಅಂದರೆ ಅವರು ಮೊದಲೇ NSP ಪೋರ್ಟಲ್ನಲ್ಲಿ ರಿಜಿಸ್ಟರ್ ಆಗಿರಬೇಕಾಗುತ್ತದೆ. ನಂತರ ಬೇಕಾಗುವ ಮಾಹಿತಿ ಎಂದರೆ ನೀವು ಹಿಂದಿನ ವರ್ಷದಲ್ಲಿ ತೆಗೆದಂತಹ ಮಾರ್ಕ್ಸ್ ಇದನ್ನು ನಮೂದಿಸಬೇಕಾಗುತ್ತದೆ. ಅಂದರೆ ನೀವು ಪಡೆದ ಅಂಕ ಮತ್ತು ಗರಿಷ್ಠ ಅಂಕ ಇವೆರಡನ್ನೂ ಸಹ ನಮೂದಿಸಬೇಕಾಗುತ್ತದೆ. ಒಂದು ವೇಳೆ ನೀವು ಹಿಂದೆ ಓದಿದ ವರ್ಷದಲ್ಲಿ ಸೆಮಿಸ್ಟರ್ ಸ್ಕೀಮ್ ಇದ್ದರೆ 2 ಸೆಮಿಸ್ಟರ್ನ ಅಂಕಗಳನ್ನು ನಮೂದಿಸಬೇಕಾಗುತ್ತದೆ. ಉದಾಹರಣೆಗೆ ನೀವು ಈಗ 2ನೇ ವರ್ಷದ BCom ಮಾಡುತ್ತಿದ್ದರೆ ನಿಮ್ಮ ಹಿಂದಿನ ವರ್ಷದ ಅಂದರೆ ಮೊದಲನೇ BComನ 2 ಸೆಮಿಸ್ಟರ್ನ ಅಂದರೆ ಮೊದಲನೇ ಹಾಗೂ 2ನೇ ಸೆಮಿಸ್ಟರ್ನ ಅಂಕಗಳನ್ನು ನಮೂದಿಸಬೇಕಾಗುತ್ತದೆ. ಒಂದು ವೇಳೆ ನೀವು ಮೊದಲನೇ BCom ಮಾಡುತ್ತಿದ್ದರೆ ನೀವು ಹಿಂದಿನ ವರ್ಷದ ಅಂದರೆ PUCಯ ಅಂಕವನ್ನು ನಮೂದಿಸಬೇಕಾಗುತ್ತದೆ. ನೀವು ಮೊದಲನೇ MCom ಮಾಡುತ್ತಿದ್ದರೆ ಹಿಂದಿನ
ಹಿಂದಿನ ವರ್ಷದ ಅಂದರೆ ಹಿಂದಿನ ಕೋರ್ಸ್ನ ಬಿಕಾಮ್ನ 5ನೇ ಹಾಗೂ 6ನೇ ಸೆಮಿಸ್ಟರ್ನ ಅಂಕಗಳನ್ನು ನಮೂದಿಸಬೇಕಾಗುತ್ತದೆ. ಈಗ ಇದು ನಿಮಗೆ ಸರಿಯಾಗಿ ಅರ್ಥವಾಗಿದೆ ಎಂದು ನಾವು ಭಾವಿಸುತ್ತೇವೆ. ಮತ್ತೊಮ್ಮೆ ನಾವು ಹೇಳುವ ಮುಖ್ಯ ವಿಚಾರಗಳೆಂದರೆ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ 5 ವರ್ಷದ ಒಳಗೆ ಇರಬೇಕು. ಎರಡನೇ ವಿಚಾರ, ನಿಮ್ಮ ಹಿಂದಿನ ವರ್ಷದ 2 ಸೆಮಿಸ್ಟರ್ಗಳ ರಿಸಲ್ಟ್ ಅನೌನ್ಸ್ ಆಗಿರಬೇಕು. ಒಂದು ವೇಳೆ ನಿಮಗೆ ಇನ್ನೂ ರಿಸಲ್ಟ್ ಬಂದಿಲ್ಲದಿದ್ದರೆ ನಿಮ್ಮ ರಿಸಲ್ಟ್ ಬರುವವರೆಗೂ ಕಾದು ನಂತರ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡುವುದು ಅಥವಾ ರಿನಿವಲ್ ಮಾಡಿಸುವುದು ಒಳ್ಳೆಯದು. ಇಲ್ಲದಿದ್ದರೆ ನಿಮಗೆ ಪೂರ್ತಿ ಸ್ಕಾಲರ್ಶಿಪ್ ಬರುವ ಸಂಭವ ಕಡಿಮೆಯಾಗುತ್ತದೆ. ಹಾಗಾಗಿ ಜಾಗರೂಕರಾಗಿರಿ. ಮೂರನೇ ಮುಖ್ಯವಾದ ಪಾಯಿಂಟ್, ಫ್ರೆಶ್ ವಿದ್ಯಾರ್ಥಿಗಳು ಅಂದರೆ ಮೊದಲನೆಯ ಬಿಕಾಮ್, ಮೊದಲನೇ MSc ಈ ರೀತಿಯ ವಿದ್ಯಾರ್ಥಿಗಳು ನಾವು ಮೊದಲೇ ಹೇಳಿದಂತೆ ನಿಮ್ಮ ರಿಜಿಸ್ಟರ್ ನಂಬರ್ ಹಾಗೂ CET ನಂಬರ್ ಇವನ್ನು ಯೂನಿವರ್ಸಿಟಿ ಕಡೆಯಿಂದ ಸ್ಕಾಲರ್ಶಿಪ್ನ ಪೋರ್ಟಲ್ಗೆ ದಾಖಲು ಮಾಡಿಸಿರುವುದನ್ನು ಖಾತರಿಪಡಿಸಲೇಬೇಕಾಗುತ್ತದೆ. ಇನ್ನೊಂದು ಮುಖ್ಯವಾದ ವಿಚಾರವೆಂದರೆ ಕುಟುಂಬ ID. ಇದು ನಿಮ್ಮ ಬಳಿ ರೇಷನ್ ಕಾರ್ಡ್ ಇದ್ದರೆ ಆಟೋಮೆಟಿಕ್ ಆಗಿ SSP ಪೋರ್ಟಲ್ನಲ್ಲಿ ತೋರಿಸುತ್ತದೆ. ಹಾಗಾಗಿ ಇದನ್ನು ಪ್ರತ್ಯೇಕವಾಗಿ ನಮೂದಿಸುವ ಅಗತ್ಯವಿರುವುದಿಲ್ಲ. ನಿಮಗೆ ಕುಟುಂಬ IDಯ ಅನುಕೂಲಗಳು ಬೇಕಿದ್ದರೆ ರೇಷನ್ ಕಾರ್ಡ್ ಮಾಡಿಸಿಕೊಳ್ಳುವುದು ಕಡ್ಡಾಯವಾಗಿರುತ್ತದೆ. ಲೇಬರ್ ಸ್ಕಾಲರ್ಶಿಪ್ ಇದು ಪ್ರತ್ಯೇಕವಾದ ಸ್ಕಾಲರ್ಶಿಪ್ ಆಗಿರುವುದರಿಂದ ಇದಕ್ಕೂ SSP ಸ್ಕಾಲರ್ಶಿಪ್ಗೂ ಸಂಬಂಧವಿರುವುದಿಲ್ಲ. ಈ SSP ಸ್ಕಾಲರ್ಶಿಪ್ ಹಾಕಲು ಯಾವ ಡಾಕ್ಯುಮೆಂಟ್ನ ಸ್ಕ್ಯಾನಿಂಗ್ನ ಅಗತ್ಯವಿರುವುದಿಲ್ಲ. ಕೇವಲ ನೀವು ಮಾಹಿತಿ ಒದಗಿಸಿದ್ದರೆ ಸಾಕು. ಇನ್ನೊಂದು ವಿಚಾರವೆಂದರೆ ನಿಮ್ಮ ಬ್ಯಾಂಕ್ನ ವಿವರವನ್ನು ನಮೂದಿಸುವ ಅಗತ್ಯವಿರುವುದಿಲ್ಲ. ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವ ಬ್ಯಾಂಕ್ ಖಾತೆಗೆ ಡೈರೆಕ್ಟ್ ಆಗಿ ಸ್ಕಾಲರ್ಶಿಪ್ನ ಮೊತ್ತವು ಜಮಾ ಆಗುತ್ತದೆ. ಹಾಗಾಗಿ ನಿಮ್ಮದೊಂದು ಬ್ಯಾಂಕ್ ಖಾತೆ ಇರುವುದು ಮತ್ತು ಆಧಾರ್ ಸೀಡಿಂಗ್ ಆಗಿರುವುದನ್ನು ಖಾತರಿಪಡಿಸಿಕೊಂಡರೆ ಸಾಕು. ಇನ್ನು ಕೊನೆಯ ದಿನಾಂಕದ ಬಗ್ಗೆ ಹೇಳುವುದಾದರೆ ಸಾಮಾನ್ಯವಾಗಿ 30 ಮಾರ್ಚ್ ಇದು ಆಯಾ ಅಕಾಡೆಮಿಕ್ ಇಯರ್ನ ಕೊನೆಯ ದಿನಾಂಕವಾಗಿರುತ್ತದೆ. ಕೆಲವೊಮ್ಮೆ ಇನ್ನೂ ಹೆಚ್ಚುವರಿ ಸಮಯವನ್ನು ಸಹ ನೀಡುವ ಸಂಭವವಿರುತ್ತದೆ. ಹಾಗಾಗಿ ನಿಮ್ಮ ಕಾಲೇಜ್ನವರು ಬೇಗನೆ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿ ಎಂದು ಬಲವಂತಪಡಿಸಿದರೆ ಅಥವಾ ಇನ್ಯಾವುದೇ ಕಾರಣಕ್ಕೆ ನೀವು ಬೇಗನೆ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿ ಅರ್ಧಂಬರ್ಧ ಅಪ್ಲಿಕೇಶನ್ ಅನ್ನು ಹಾಕಿದರೆ ನಿಮಗೆ ಆ ವರ್ಷ ಸ್ಕಾಲರ್ಶಿಪ್ ಬರುವ ಸಾಧ್ಯತೆ ಕಡಿಮೆಯಾಗುತ್ತದೆ. ಸಾವಧಾನವಾಗಿ ಎಲ್ಲ ಡಾಕ್ಯುಮೆಂಟ್ಗಳನ್ನು ಮಾಡಿಸಿಕೊಂಡು ನಾವು ಹೇಳಿದ ಎಲ್ಲ ತಯಾರಿಗಳನ್ನು ಮಾಡಿಕೊಂಡು ನಂತರ ಅಪ್ಲೈ ಮಾಡುವುದು ಒಳ್ಳೆಯದು. ಈ ವಿಷಯದಲ್ಲಿ ಆತುರ ಪಡುವುದು ಒಳ್ಳೆಯದಲ್ಲ, ನಿರ್ಲಕ್ಷ್ಯ ತೋರಿಸುವುದು ಒಳ್ಳೆಯದಲ್ಲ. ಸಕಾಲಕ್ಕೆ ನಿಮ್ಮ ಸ್ಕಾಲರ್ಶಿಪ್ ಅನ್ನು ಅಪ್ಲೈ ಮಾಡಿಕೊಳ್ಳಿ. ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿದ ಮೇಲೆ ನೀವು ನಿಮ್ಮ ಕಾಲೇಜ್ನವರಿಗೆ ವಿಷಯವನ್ನು ತಿಳಿಸಿ ಮುಂದಿನ ಪ್ರೋಸೆಸ್ಗೆ ಅಂದರೆ ಅಪ್ರೂವಲ್ ಮಾಡುವುದು ಹಾಗೂ SSP ಡಿಪಾರ್ಟ್ಮೆಂಟ್ಗೆ ನಿಮ್ಮ ಅರ್ಜಿಯನ್ನು ಫಾರ್ವರ್ಡ್ ಮಾಡುವುದು ಇವೆಲ್ಲವೂ ಆಗುವುದನ್ನು ನೀವು ನೋಡಿಕೊಳ್ಳಬೇಕಾಗುತ್ತದೆ. ನಂತರ ನೀವು ಆಗಿಂದಾಗ್ಗೆ SSP ಪೋರ್ಟಲ್ನಲ್ಲಿ ನಿಮ್ಮ ಅಪ್ಲಿಕೇಶನ್ನ ಸ್ಥಿತಿಯನ್ನು ಅಂದರೆ ಸ್ಟೇಟಸ್ ಅನ್ನು ನೋಡಿಕೊಳ್ಳುತ್ತಾ ಹೋಗಬಹುದು. ಅದು ಯಾವ ಹಂತದಲ್ಲಿ ಇದೆ ಎಂಬುದನ್ನು ನೀವು ನೋಡಬಹುದು. ನೀವು ಸರಿಯಾದ ರೀತಿಯಲ್ಲಿ ಸ್ಕಾಲರ್ಶಿಪ್ ಹಾಕಿದ್ದರೆ ಅಂದರೆ ನಿಮ್ಮ ಎಲ್ಲ ದಾಖಲೆಗಳು ಸಮರ್ಪಕವಾಗಿದ್ದರೆ ಹಾಗೂ ನೀವು ಸಕಾಲಕ್ಕೆ ಅಪ್ಲಿಕೇಶನ್ ಹಾಕಿದ್ದರೆ ನಿಮಗೆ ಸಂಪೂರ್ಣ ಸ್ಕಾಲರ್ಶಿಪ್ ಹಾಗೂ ಎಲ್ಲ ರೀತಿಯ ಸ್ಕಾಲರ್ಶಿಪ್ಗಳು ಸಹ ಸಿಗುತ್ತದೆ. ಅಂದರೆ ಫೀ ಕನ್ಸೆಷನ್, ಹಾಸ್ಟೆಲ್ ಶುಲ್ಕ ಇವೆಲ್ಲವೂ ಸಹ ನಿಮಗೆ ಸಿಗುತ್ತದೆ.